ಆರ್ಎಸ್ಎಸ್ ಸಭೆಗೆ ನುಗ್ಗಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ವೈಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುಗಾದಿ ಹಿನ್ನೆಲೆ ಭಾಷಂ ಸರ್ಕಲ್ ಬಳಿ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹಾಂತಂ ನೋಪಕರಣೆ ಅನ್ನುವಂತಹ ಸಭೆ ಇದು. ಸಭೆಯ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟಂತಹ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದಕ್ಕಿಳಿದ್ರು. ನೀತಿ ಸಂಹಿತೆ ಜಾರಿ ಇದ್ದು ಹೇಗೆ ಪರ್ಮಿಷನ್ ಸಿಕ್ತು ನಿಮಗೆ ಸಭೆ ಮಾಡೋದಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಘಟನೆ ಬಗ್ಗೆ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ಸ್ಥಳೀಯರು ನೀಡುತ್ತಾರೆ. ಘಟನಾ ಸ್ಥಳಕ್ಕೆ ಸದ್ಯ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರ ಸಭೆಯಾಗ್ತಾ ಇತ್ತು ವೈಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ. ಈ ಸಂದರ್ಭದಲ್ಲಿ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಗೆ ನುಗ್ಗಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸಂದೇಶ್, ಕೊನೆಗೆ ಈ ಸಭೆಯ ಕತೆ ಏನಾಗಿದೆ? ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ ಏನು, ಅದಕ್ಕೆ ಆರ್ಎಸ್ಎಸ್ ಕಾರ್ಯಕರ್ತರು ಕೊಡ್ತಾ ಇರುವಂತಹ ಸಮರ್ಥನೆ ಏನು? ವಿದೇಶಿ ಪ್ರಮುಖವಾಗಿ ಇಲ್ಲಿ 5:30ಕ್ಕೆ ಕಾರ್ಯಕ್ರಮ ಇರೋದು. ಅಂದರೆ ಇವತ್ತು ಸಂಜೆ 5:30 ಬಳಿಕ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ನಡೆಯೋದಕ್ಕೂ ಮುನ್ನ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಏನು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಅಂದರೆ ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಕ್ರೀಡಾಂಗಣ ಏನಿದೆ, ಕರ್ನಲ್ ವಸಂತ ಕ್ರೀಡಾಂಗಣ, ಈ ಒಂದು ಕ್ರೀಡಾಂಗಣದಲ್ಲೇ ಇವತ್ತು ಒಂದು 5:30 ಸುಮಾರಿಗೆ ಸಭೆಯನ್ನ ಏರ್ಪಡಿಸಲಾಗಿತ್ತು. RSSನಿಂದ ಒಂದು ಆಯೋಜನೆಗೊಂಡಂತಹ ಒಂದು ಕಾರ್ಯಕ್ರಮ ಇದು. ಪ್ರಮುಖವಾಗಿ ಏನು KB ಹೆಗ್ಡೆವಾರು ಅವರ ಜನ್ಮದಿನದ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಏನು RSSನ ಕಾರ್ಯಕರ್ತರು ಭಾಗಿಯಾಗಬೇಕಾಗಿತ್ತು. ಈಗ ಸದ್ಯ ಈ ಒಂದು ಗ್ರೌಂಡ್ ಏನು ಕಾಣಿಸ್ತಾ ಇದೆ, ಗ್ರೌಂಡ್ನ ಒಳಭಾಗದಲ್ಲಿ ಹಾಕಿರುವಂಥ ಈ ಶಾಮಿಯಾನ ಇವತ್ತಿನ ಪ್ರಮುಖವಾದ ಒಂದು ಗಲಾಟೆಗೆ ಅಥವಾ ಮಾತಿನ ಚಕಮಕಿಗೆ ಕಾರಣವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀರಾ ಅಂತ ಹೇಳಿ ಕೈ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡಿ ಈ ಗ್ರೌಂಡ್ನ ಒಳಗಡೆ ಮೊದಲಿಗೆ ನುಗ್ತಾರೆ. ಅದಾದ ಬಳಿಕ ಇಲ್ಲಿ ಗಲಾಟೆಯನ್ನು ಮಾಡ್ತಾರೆ. ಗಲಾಟೆಯನ್ನು ಮಾಡಿ ನಂತರ ಅವ್ರನ್ನ ಪ್ರಶ್ನೆ ಮಾಡೋದು, ನಿಮಗೆ ಹೇಗೆ ಅನುಮತಿ ಸಿಕ್ತು, ಅಂದರೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಿಮಗೆ ಹೇಗೆ ಅನುಮತಿ ಸಿಕ್ತು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅದಾದ ನಂತರ ಯಾವಾಗ ಏನು ಕಂಪ್ಲೀಟ್ ಆಗಿ ಇಲ್ಲಿನ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರುತ್ತೋ ಆ ಸಂದರ್ಭದಲ್ಲಿ ಸ್ಥಳೀಯರು ಪೊಲೀಸರಿಗೆ ಏನು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟ ಬಳಿಕ ನೇರವಾಗಿ ಪೊಲೀಸರು ವೈಯಾಲಿಕಾವಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಅಂದರೆ ಕಂಪ್ಲೀಟ್ ಆದ ಪರಿಶೀಲನೆ ಸಂದರ್ಭದಲ್ಲಿ ಅನುಮತಿಯನ್ನು ಇವರು ಪಡೆದಿದ್ರು ಅನ್ನೋದು ಪ್ರಮುಖವಾಗಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಅಂದರೆ ಅನುಮತಿಯನ್ನು ಪಡೆದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಥವಾ ಆಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿದ್ರು ಅನ್ನೋದು. ಆದರೆ ಇಲ್ಲಿ ಕೈ ಕಾರ್ಯಕರ್ತರ ಪ್ರಮುಖವಾದ ಒಂದು ಪ್ರಶ್ನೆ ಅಂದರೆ ಶಾಮಿಯಾನವನ್ನು ಹೇಗೆ ಹಾಕಿದ್ರಿ, ಅಂದರೆ ಈಗಾಗಲೇ ನೀತಿ ಸಂಹಿತೆ ಜಾರಿ ಇದೆ, ಜಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಶಾಮಿಯಾನವನ್ನು ಹಾಕಿ ಸಭೆಯನ್ನು ನಡೆಸೋದಕ್ಕೆ ಹೇಗೆ ಅನುಮತಿಯನ್ನು ಕೊಟ್ಟರು? ಯಾಕಂದರೆ ಯಾವುದೇ ಸಭೆ ಆಗಿದ್ರೂ ಕೂಡ ಅನುಮತಿಯನ್ನು ಪಡಿಬೇಕು, ಜೊತೆಗೆ ಇದನ್ನು ಕಂಪ್ಲೀಟ್ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಕೈ ಕಾರ್ಯಕರ್ತರ ಒಂದು ಪ್ರಮುಖವಾದ ಒಂದು ಆರೋಪ ಅಥವಾ ಅವರ ಒಂದು ಪ್ರಶ್ನೆ ಅಂದರೆ ಹೇಗೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ರಿ? ಇದು ಹೇಳಿ ಕೇಳಿ RSS ಈಗಾಗಲೇ BJP ಪಕ್ಷ ಅಂಥೇಳಿ ಗುರುತಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಸಭೆಯಲ್ಲಿ ಅವರು ಇದೇ ವಿಚಾರವನ್ನು ಮಾತನಾಡ್ತಾರೆ ಅಂತ ನೀವು ಹೇಗೆ ಹೇಳ್ತೀರಾ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಏನಿದೆ ಅಂದರೆ ಕ್ರಿಯಾಸಿದ್ಧಿ ಏನು ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಏನಿದೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಪ್ರಮುಖವಾದ ಕಾರಣ ಅಂದರೆ KB ಹೆಗ್ಡೆವಾರು ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆಯನ್ನು ಮಾಡಲಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಗಲಾಟೆ ನಡೀತಿರುವಂತಹ ವಿಚಾರ ಅಂದರೆ ಕೈ ಕಾರ್ಯಕರ್ತರು ಹೇಗೆ ಇವರಿಗೆ ಅನುಮತಿಯನ್ನು ಕೊಟ್ರಿ? ಇದು BJP ಪಕ್ಷದಲ್ಲಿ ಈಗಾಗಲೇ ಗುರುತಿಸ್ಕೊಂಡಿರುವಂತಹ ಸಂಘಟನೆ. ಆದರೆ ಇವರು ಒಳಗಡೆ ಏನು ಮಾತನಾಡ್ತಾರೆ ಅನ್ನೋದು ನೀವು ಹೇಗೆ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಇಡ್ತಿದ್ದಾರೆ. ಈಗಾಗಲೇ ಗಲಾಟೆ ಆದಂತಹ ಹಿನ್ನೆಲೆಯಲ್ಲಿ ಶಾಮಿಯಾನವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಅಲ್ಲಿದ್ದಂತಹ ಏನು ಶಾಮಿಯಾನ ಇತ್ತು, ಆ ಶಾಮಿಯಾನವನ್ನು
ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಈ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಯಾವೆಲ್ಲ ಒಂದು ಮಾನದಂಡದೊಂದಿಗೆ ಅನುಮತಿಯನ್ನು ಕೊಡಲಾಗಿದೆ ಅಂತ ಈಗ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಲ್ಲಿ ಈಗ ಸದ್ಯದ ಮಟ್ಟಿಗೆ 5:30ಕ್ಕೆ ಕಾರ್ಯಕ್ರಮ ನಡೆಯುತ್ತೆ ಅಥವಾ ಸಭೆ ನಡೆಯುತ್ತೆ. ಆದರೆ ಸಭೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಶಾಮಿಯಾನಗಳಾಗಿರ್ಬೋದು ಅಥವಾ ಚೇರ್ಗಳು ಇರೋದಿಲ್ಲ. ಅದನ್ನು ಹೊರತುಪಡಿಸಿದ್ರೆ 5:30ಕ್ಕೆ ಈ ಒಂದು ಸಭೆಯನ್ನು ನಡೆಸೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.